ಹಾಯ್, ಹೇಗಿದ್ದೀರಿ ಎಲ್ಲರೂ? ಈ ವಾರದ ವಿಷಯ ಏನು? ಬೆಟ್ಟ, ಕಾಡು, ನದಿಗಳು. ಈಗ ನೋಡಿ, ಬೆಟ್ಟ ಅಂದ್ರೆ ಏನು ಗೊತ್ತುಂಟಾ? ನಮ್ಮ ಸುತ್ತಮುತ್ತಲಿನ ಪ್ರದೇಶದಿಂದ ಸ್ವಲ್ಪ ಎತ್ತರವಾಗಿರುವ ಜಾಗವನ್ನು ಬೆಟ್ಟ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಅದು ಕಪ್ಪೆ, ಇಲ್ಲಿ ಅಲ್ಲ. ಉದಾಹರಣೆಗೆ ಕುದುರೆಮುಖ ಬೆಟ್ಟ ಉಂಟು ನೋಡಿ, ಅಲ್ಲಿ ಎತ್ತರ. ನಮ್ಗೆ ನಮ್ಮ ಮನೆಯಿಂದ ಒಮ್ಮೆ ಗುಡ್ಡ ಕಾಣಿಸ್ತದಲ್ಲ ನಿಮಗೆ, ನಿಮ್ಮ ಮನೆಯಿಂದ? ಅದೇನು ಕುದುರೆಮುಖ ಬೆಟ್ಟ. ಯಾವುದು ಬೆಟ್ಟ? ಕುದುರೆಮುಖ ಬೆಟ್ಟ, ಅದರ ಹೆಸರು, ಆ ಬೆಟ್ಟದ ಹೆಸರು. ಪ್ರತಿಯೊಂದು ಬೆಟ್ಟಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ, ಆಯ್ತಾ? ಆಮೇಲೆ ಕಾಡು. ಕಾಡು ಅಂದ್ರೆ ದೊಡ್ಡ ದೊಡ್ಡ ಮರಗಳು, ಬೇರೆ ಬೇರೆ ಕಾಡಿನ ಮರಗಳು, ಗಿಡಗಳು, ಬೇರೆ ಬೇರೆ ಕಾಡಿನ ಬಳ್ಳಿಗಳು, ಇವೆಲ್ಲ ಸೇರಿ ಏನ್ ಹೇಳ್ತಾರೆ ಅದಕ್ಕೆ? ಕಾಡು ಮತ್ತು ವನ, ಆಯ್ತಾ? ಈಗ ಈ ನದಿ ಹೇಗೆ ಆಗ್ತದೆ ಅಂದ್ರೆ, ನದಿಗೆ ನೀರು ಎಲ್ಲಿಂದ ಬರ್ತದೆ ಅಂದ್ರೆ ನೋಡಿ, ಮಳೆಗಾಲದಲ್ಲಿ ಎಷ್ಟು ಮಳೆ ಬರ್ತದಲ್ಲ ಆಕಾಶದಲ್ಲಿ. ಮಳೆಗಾಲದಲ್ಲಿ ಆ ಮಳೆಯ ನೀರೆಲ್ಲ ಎಲ್ಲಿ ಬೀಳ್ತದೆ? ಈ ಬೆಟ್ಟದ ಮೇಲೆ ಬೀಳ್ತದೆ, ಗೊತ್ತಾಯ್ತಾ? ಈ ಬೆಟ್ಟದ ಮೇಲೆ ಬಿದ್ದ ಮಳೆಯ ನೀರು ಜಲಪಾತದ ರೂಪದಲ್ಲಿ ಹರಿದು ನದಿಯಾಗ್ತದೆ. ನದಿಯಾಗಿ ಬೇರೆ ಬೇರೆ ನದಿ ನೀರು ಹೇಗೆ ಹರಿತದೆ? ಎತ್ತರದಿಂದ ತಗ್ಗಿನೆಡೆಗೆ, ತಗ್ಗಿನೆಡೆಗೆ ಹೋಗಿ ಮತ್ತೆ ಕೊನೆಗೆ ಅದು ಸಮುದ್ರಕ್ಕೆ ಹೋಗಿ ಸೇರ್ತದೆ, ಗೊತ್ತಾಯ್ತಾ? ಇದು ಈ ವಾರದ ವಿಷಯ. ಬೆಟ್ಟ, ಕಾಡು, ನದಿಗಳು.